ಇನ್ನೊಂದು ವಿಚಾರ ಅಂದರೆ ಮೇಡಮ್, ಆ ಬಸ್ ಡ್ರೈವರ್ ಏನಿದ್ದಾನೆ ಆತನಿಗೆ 20 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಒಂದೇ ಒಂದು ಆಕ್ಸಿಡೆಂಟ್ ಆಗಿಲ್ಲ. ಆತ ಈ ಸೀಬರ್ಡ್ ಕಂಪ್ನಿಗೆ ಬಂದು ಜಸ್ಟ್ 1 ವರ್ಷ ಆಗಿತ್ತಂತೆ. ಅದಕ್ಕಿಂತ ಮುಂಚೆ ಆತ VRL ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅಂತ. ಬಟ್ ಮೇಲ್ನೋಟಕ್ಕೆ ಆತನ ಫಾಲ್ಟ್ ಏನೂ ಇಲ್ಲ ಅಲ್ಲಿ. ಅದರ್ವೈಸ್ ತನಿಖೆ ಕೂಡ ನಡೀತಾ ಇದೆ. ಆ ಒಂದು ಲಾರಿ ಕಂಟೈನರ್ ಅದು ಡಿವೈಡರ್ ನುಗ್ಗಿ ಬರುತ್ತೆ ಅಂತ ಯಾರಿಗೆ ತಾನೇ ಗೊತ್ತಿತ್ತು ಹೇಳಿ? ನಿಜ ಮೇಡಮ್. ಹಾಗಾಗಿನೇ ಇಂತಹ ಘಟನೆಗಳು. ಇನ್ನೊಂದು ವಿಚಾರ ಮೇಡಮ್, ಈಗ ಈ ವರ್ಷದಲ್ಲಿ ಸಾಲು ಈ ಥರದ ದುರಂತಗಳು ಈ ಹೆಚ್ಚು ಡಿಸೆಂಬರಲ್ಲಿ ಯಾಕೆ ಆಗತ್ತೆ ಅಂತ. ಡಿಸೆಂಬರ್ ಮತ್ತು ಜನವರಿ ತಿಂಗಳಲ್ಲಿ ಈ ಥರದ ಹೆದ್ದಾರಿಗಳಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್ ನಡೆಯುತ್ತೆ. ಹೆದ್ದಾರಿಗಳಲ್ಲಿ ಯಾಕೆ ಅಂತಂದರೆ ಹೆದ್ದಾರಿಗಳಲ್ಲಿ ಜಾಸ್ತಿ ವೆಹಿಕಲ್ಸ್ದು ಮೂವ್ಮೆಂಟ್ ಇರೋದ್ರಿಂದ. ಯಾಕೆ ಜನವರಿ ಮತ್ತು ಡಿಸೆಂಬರ್ನಲ್ಲಿ ಇಂತಹ ಘಟನೆಗಳಾಗುತ್ತೆ ಅಂತಂದರೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ವಿಸಿಬಿಲಿಟಿ ತುಂಬ ಕಡಿಮೆ ಇರುತ್ತೆ, ಡ್ಯೂ ಫ್ಯಾಕ್ಟರ್ ತುಂಬ ಇರುತ್ತೆ, ಮಂಜು ಇರುತ್ತೆ, ಮತ್ತು ಗೋಚರತೆ ಅಷ್ಟು ಸ್ಪಷ್ಟವಾಗಿ ಇರೋದಿಲ್ಲ, ಮತ್ತು ಅತಿಯಾದ ಚಳಿ ಇರೋದ್ರಿಂದ ನಿದ್ದೆ ಜಾಸ್ತಿ ಇರುತ್ತೆ, ನಿದ್ದೆ ಮಂಪರು ಜಾಸ್ತಿ ಇರುತ್ತೆ ರಾತ್ರಿ ಹೊತ್ತು ಪ್ರಯಾಣ ಬೆಳೆಸುವಂಥ ಸಂದರ್ಭದಲ್ಲಿ. ಹಾಗಾಗಿನೇ ಅತಿ ಹೆಚ್ಚು ಡಿಸೆಂಬರ್ ಮತ್ತು ಜನವರಿಯಲ್ಲಿ ಈ ರೀತಿಯಾದಂಥ ರೋಡ್ ಆಕ್ಸಿಡೆಂಟ್ಸ್ಗಳು ನಡೆಯುತ್ತೆ. ಅದರಲ್ಲೂ ಈಗ ವೀಕೆಂಡ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಬಹಳಷ್ಟು ಜನ ವೀಕೆಂಡ್ಗಳಲ್ಲಿ ತಮ್ಮ ಸ್ವಗ್ರಾಮಕ್ಕೆ ತೆರಳ್ತಾರೆ, ಅಥವಾ ಟೂರಿಸಂ ಸ್ಪಾಟ್ಸ್ ಜಾಸ್ತಿ ಹೋಗ್ತಾರೆ, ಅಥವಾ ಇಯರ್ ಎಂಡ್ ಸೆಲೆಬ್ರೇಷನ್ ಲೈಕ್ ಗೋವಾ ಅಥವಾ ನಮ್ಮ ದಾಂಡೇಲಿ ಈಗ ನಂಬರ್ 1 ಟೂರಿಸ್ಟ್ ಸ್ಪಾಟ್ ಆಗಿದೆ. ಸೊ ವೀಕೆಂಡ್ ಆರ್ ನ್ಯೂ ಇಯರ್ ಸೆಲೆಬ್ರೇಷನ್ಸ್ಗೆ ಅಂತ ಭಾಳಷ್ಟು ಜನ ಹೋಗ್ತೀರಾ. ದಯವಿಟ್ಟು ಆದಷ್ಟು ಬೆಳಗ್ಗೆ ಹೊತ್ತು ಹೋಗಿ, ರಾತ್ರಿ ಹೊತ್ತಿಗಿಂತ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ಫ್ರೆಶ್ ಆಗಿ ತುಂಬ ಜಾಗರೂಕತೆಯಿಂದ ಹೋಗಿ. ಭಾಳ ಜನ ಡಿಸೆಂಬರ್ಸಲ್ಲಿ ಪ್ಲ್ಯಾನೇ ಮಾಡಲ್ಲ, ಯಾಕಂದರೆ ಇಯರ್ ಎಂಡ್ ಯಾವಾಗಲೂ ನಾವು ಕಹಿ ಸುದ್ದಿಗಳನ್ನೇ ಜಾಸ್ತಿ ಕೇಳ್ತೀವಿ ಅನ್ನೋ ಕಾರಣಕ್ಕೆ. ಅಂತಹ ಸಂದರ್ಭದಲ್ಲಿ ಪ್ರಯಾಣ ಮಾಡೋದಕ್ಕೂ ಕೂಡ ಭಯ ಪಡ್ತಾರೆ. ಭಯ ಏನು ಬೇಡ, ಜಾಗ್ರತೆ ಇರಲಿ, ಮುಂಜಾಗ್ರತೆ ಇರಲಿ ಅಷ್ಟೇ. ಸೊ ಈ ಡ್ಯೂ ಫ್ಯಾಕ್ಟರ್, ಚಳಿ ಜಾಸ್ತಿ ಇರುತ್ತೆ, ನಿದ್ದೆ ಮಂಪರು ಜಾಸ್ತಿ, ದಿ ಸೇಮ್ ಟೈಮ್ ವಿಸಿಬಿಲಿಟಿ ಕ್ಲಿಯರ್ ಇರೋದಿಲ್ಲ, ಮಂಜು ಕವಿದ ವಾತಾವರಣ ಇರುತ್ತೆ. ಹಾಗಾಗಿನೇ ಗಾಡಿ ಓಡಿಸುವಾಗ ತುಂಬ ಕೇರ್ಫುಲ್ಲಾಗಿ ಓಡಿಸ್ಬೇಕು. ಆಮೇಲೆ ಡ್ರೈವರ್ ಅಷ್ಟೇ, ಈ 20 years ಆಫ್ ಎಕ್ಸ್ಪೀರಿಯನ್ಸ್, ಆತನದ್ದೇನೂ ತಪ್ಪಿಲ್ಲ. ಆದರೆ ಎದುರುಗಡೆಯಿಂದ ಬಂದಂತಹ ಲಾರಿಯ ಚಾಲಕ ನುಗ್ಗಿಸಿ ಹೊಡೆದ ಮೇಲೆ ಆತ ಆದರೂ ಏನು ಮಾಡೋದಕ್ಕೆ ಸಾಧ್ಯ. ಬಟ್ ಅವರು ಪವಾಡ ಸದೃಶ ರೀತಿಯಲ್ಲಿ ಬದುಕಿದ್ದಾರೆ, ಬಟ್ ಚಾಲಕ ಸ್ವಲ್ಪ ಸೀರಿಯಸ್ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ವೀಕ್ಷಕರೇ, ಸತ್ತವರ ಕರುಣಾಜನಕ ಕಥೆಗಳು, ಒಬ್ಬೊಬ್ರದ್ದು ಒಂದೊಂದು ರೀತಿಯಾದಂತಹ ಕಥೆ. ಅದನ್ನು ಕೇಳಿಸ್ಕೊಂಡ್ರೆ ಎಷ್ಟು ಬೇಜಾರಾಗುತ್ತೆ ಅಂತಂದರೆ, ಸಾವು ಹಾಗೆ ಮರೆಯೋಕ್ಕಾಗದೇ ಇರುವಂಥ ಹಲವಾರು ನೋವುಗಳನ್ನು ಜೀವನ ಪೂರ್ತಿ ನಮ್ಮ ಜೊತೆ ಇಟ್ಟು ಬಿಡುತ್ತೆ. ಹಾಗಾಗಿನೇ ಸಾವು ಅಂತಂದರೆ ಎಲ್ಲರಿಗೂ ಭಯ. ಸಾವು ಅನ್ನೋದನ್ನು ಯಾರು ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಎಷ್ಟು ಜನರಿಗೆ ಪಾಪ ಒಬ್ಬೊಬ್ಬರೇ ಮಕ್ಕಳಿರ್ತಾರೆ, ಒಬ್ಬಳೇ ಹೆಣ್ಮಗಳಿರ್ತಾಳೆ. ಸೊ ಆ ಕರುಣಾಜನಕ ಕಥೆಗಳನ್ನು ಒಂದೊಂದೇ ನಿಮ್ಮ ಮುಂದೆ ಇಡ್ತೀವಿ ವೀಕ್ಷಕರೇ. ಬಿಂದು ಅನ್ನುವಂತಹ ಯುವತಿ ಈ ಒಂದು ರೋಡ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದ್ದಾರೆ. ಬ್ಯಾಚುಲರ್ ಪಾರ್ಟಿಗೆ ತೆರಳಿದ್ರು ಬಿಂದು. ಬೆಂಗಳೂರಿನ ಮಾವಳ್ಳಿಯಿಂದ ಗೋಕರ್ಣಕ್ಕೆ ತೆರಳಿದ್ರು. ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ಬಿಂದು, ಕವಿತಾ ಇಷ್ಟು ಜನ ಗೋಕರ್ಣಕ್ಕೆ ಪ್ರವಾಸ ಬೆಳೆಸ್ತಾರೆ. ಬ್ಯಾಚುಲರ್ ಪಾರ್ಟಿ ಅಂತ ಗೋಕರ್ಣಕ್ಕೆ ಹೋಗ್ತಿದ್ರು 7 ಮಂದಿ. 7 ಮಂದಿಯಲ್ಲಿ ಈಗ ಬಿಂದು ಮತ್ತು ಬಿಂದು ಮಗು ಗ್ರಿಯಾ ಸಜೀವ ದಹನವಾಗಿದ್ದಾರೆ. 5 ವರ್ಷದ ಮಗು ಜೊತೆಗೆ ಪ್ರವಾಸಕ್ಕೆ ಹೋಗಿದ್ರು ಬಿಂದು. ಅವ್ರ ಗಂಡನಿಗೆ ಹೆಂಗಾಗಿರ್ಬೇಡಪ್ಪ, ಗಂಡನ ಹೆಸರು ದರ್ಶನ್, ಅವರೇ ಬಂದು ಆ ತಾಯಿ ಮಗು ಗುರುತು ಪತ್ತೆ ಹಚ್ಚಿದ್ದಾರಂತೆ. ಸೊ ಈ ಒಂದು ಬ್ಯಾಚುಲರ್ ಪಾರ್ಟಿಗೆ ಹೋಗಿದ್ರು ಮಗಳನ್ನ ಕರ್ಕೊಂಡು. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಗ್ರಿಯಾ ಅನ್ನುವ ಮಗಳು ಮತ್ತು ಬಿಂದು ಇಬ್ಬರು ಸಜೀವ ದಹನವಾಗಿದ್ದಾರೆ. ಪಾಪ ಮಗಳನ್ನಾದರೂ ಬಚಾವ್ ಮಾಡಬೇಕಂತ ಆ ತಾಯಿ ಎಷ್ಟು ಪ್ರಯತ್ನ ಪಟ್ಟರೋ ಏನೋ ಗೊತ್ತಿಲ್ಲ. ವೆರಿ ಸ್ಯಾಡ್. ಇನ್ನೊಬ್ಬರು ಮಾನಸ ಈ ಒಂದು ರೋಡ್ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿರೋರು. ಮದುವೆ ತಯಾರಿಯಲ್ಲಿದ್ದರು ಮಾನಸ, ಆದರೆ ಬಸ್ನಲ್ಲಿ ಸಜೀವ ದಹನವಾಗಿದ್ದಾರೆ. ಮಾನಸ ಮೂಲತಃ ಚನ್ನರಾಯಪಟ್ಟಣದವರು. ಆಕೆಯ ಕೊರಳಲ್ಲಿದ್ದ ಸರ ನೋಡಿ ಮೃತದೇಹ ಗುರುತಿಸಿದ್ದಾರೆ ತಂದೆ. ನನ್ನ ಮಗಳು ಶನಿವಾರ ಅಥವಾ ಭಾನುವಾರ ಊರಿಗೆ ಬರ್ತೀನಿ ಅಂತ ಅಂದಿದ್ಲು. ಆಮೇಲೆ ಮದುವೆ ಡೇಟ್ ಫಿಕ್ಸ್ ಮಾಡೋಣ ಅಂತ ಹೇಳಿದ್ಲು. ಆಕೆಗೆ ಮದುವೆ ಫಿಕ್ಸ್ ಆಗಿತ್ತು ಅಂತ ಮಾನಸ ತಂದೆ ಕಣ್ಣೀರು ಹಾಕ್ತಾ ಇದ್ರು. ಆದರೆ ಮಾನಸ, ನವ್ಯ, ರಶ್ಮಿ 3 ಜನ ಸ್ನೇಹಿತರು
ಮೃತದೇಹ ಗುರ್ತಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಯಾಕಂದರೆ ಮೂವರ ಕತ್ತಿನಲ್ಲೂ ಕೂಡ ಸರ ಇದೆ. ಹೀಗಾಗಿ ಈ ಸರನ ಒಂದೊಂದ್ಸರಿ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ರಂತೆ. ಸರ 3 ಜನರ ಕತ್ತಲ್ಲಿ ಇರೋದ್ರಿಂದ ಇದು ಯಾರ ಮೃತದೇಹ ಅಂತ ಗುರ್ತಿಸೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಯಾಕಂದರೆ 3 ಮೃತದೇಹಗಳು ಸುಟ್ಟು ಕರ್ಕಲಾಗಿರೋದ್ರಿಂದ ಒಂದು ಸರದಿಂದ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಅಂತ. ಹೀಗಾಗಿ ಫ್ಯಾಮಿಲಿ ಮೆಂಬರ್ಸ್ದು ಈಗಾಗಲೇ DNA ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ದಾರೆ. ಆದಷ್ಟು ಬೇಗ ಯಾರದ್ದು ಮೃತದೇಹ ಅಂತ ಗುರುತು ಪತ್ತೆ ಆಗುವಂಥ ಸಾಧ್ಯತೆ ಇದೆ. ಮತ್ತೊಬ್ರು ರಶ್ಮಿ ಅಂತೇಳಿ ಆ ಸ್ನೇಹಿತರನ್ನ ಗೋಕರ್ಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲೇ ನಮ್ಮ ಮನೆ ಹತ್ರ ಬೀಚ್ ಎಲ್ಲ ಇದೆ, ಹೋಗೋಣ, ಜಾಲಿ ಸಮಯ ಸ್ಪೆಂಡ್ ಮಾಡೋಣ ಬನ್ನಿ ಅಂತೇಳಿ ಕರ್ಕೊಂಡು ಹೋಗಿರ್ತಾರೆ. ಸ್ನೇಹಿತರನ್ನ ಕರ್ಕೊಂಡು ಹೋಗ್ತಾ ಇದ್ರು ರಶ್ಮಿ ಅನ್ನುವಂಥವ್ರು. 3 ಜನ ಸ್ನೇಹಿತರು ಮುರುಡೇಶ್ವರ ಗೋಕರ್ಣಕ್ಕೆ ಅಂತೇಳಿ ಟ್ರಿಪ್ ಹೊರಟಿರ್ತಾರೆ. ಅವರು ಕೂಡ ಇದೇ ಬಸ್ನಲ್ಲಿದ್ರು. ರಶ್ಮಿಯ ಊರು ಭಟ್ಕಳ ಆಗಿದ್ದು ಊರಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನಾನು ಹೇಳ್ತಾ ಇದ್ನಲ್ಲ, ಫ್ರೆಂಡ್ಸ್ ಅಂತಂದ್ಮೇಲೆ ಕಾಮನ್ ಆಗಿ ಟ್ರಿಪ್ ಹೋಗೋಣ ಬನ್ನಿ ಅಂತೇಳಿ ಅದೇ ಥರ ಪ್ಲಾನ್ ಮಾಡಿಕೊಂಡು ನಮ್ಮೂರಲ್ಲಿ ಬೀಚ್ ಇದೆ ಅದನ್ನ ನೋಡ್ಕೊಂಡು ಬರೋಣ ಅಂತೇಳಿ ಕರ್ಕೊಂಡು ಹೋಗ್ತಾ ಇದ್ರು. ಆದರೆ ಊರಿಗೆ ಹೋಗೋಕೆ ಮುನ್ನವೇ ಇದೊಂದು ದುರಂತ ನಡೆದು ಹೋಗಿದೆ. ಊರಿಗೆ ಹೋಗೋಣ ಅಂದಾಕೆ ಸ್ನೇಹಿತರ ಮುಂದೆ ಸುಟ್ಟು ಕರಕಲಾಗಿದ್ದಾಳೆ. ಸ್ನೇಹಿತರು ರಶ್ಮಿಗಾಗಿ ರಕ್ಷಿತಾ ಹಾಗೂ ಗಗನ ಎಷ್ಟೇ ಚೀರಾಡಿದ್ರು ಕೂಡ ಅವರು ಬರಲಿಲ್ಲ. ಈ ಸ್ನೇಹಿತರು ಇವರೆಲ್ಲ ಒಟ್ಟಿಗೆ ಇದ್ದಂಥ ಸಂದರ್ಭದಲ್ಲಿ ಇಬ್ಬರು ಹೇಗೋ ಎಸ್ಕೇಪ್ ಆಗಿದ್ದಾರೆ, ಜಂಪ್ ಮಾಡಿದ್ದಾರೆ. ಮತ್ತೊಂದು ಕಡೆ ಆಕೆ ಒಳಗಡೆನೆ ಸಿಗಾಕೊಂಡಿದ್ಲು. ಆಕೆನ ಕರಿಬೇಕು ಅಂತೇಳಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಕೆ ನಿದ್ದೆ ಮಾಡ್ತಾ ಇದ್ಲು. ಆಮೇಲೆ ಇವರಿಬ್ಬರಿಗೆ ಎಚ್ಚರ ಆಗಿತ್ತು. ಆ ಸೌಂಡ್ ಕೇಳ್ತಿದ್ದ ಹಾಗೆ ಮೇಡಮ್ ಹೇಳ್ತಿದ್ರಲ್ಲ ಆಗ್ಲೇ, ಆ ಬಂದು ಡೀಸೆಲ್ ಟ್ಯಾಂಕ್ಗೆ ಲಾರಿ ಗುದ್ದಿದ ರಭಸಕ್ಕೆ ಹೇಗಿತ್ತು ಅಂತಂದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತಲ್ಲ ಆ ರೀತಿ ಆಲ್ ಆಫ್ ಎ ಸಡನ್ ಒಂದೇ ಸಲ ಬ್ಲಾಸ್ಟ್ ಆಗುತ್ತೆ. ಆ ಶಬ್ದ ಕೇಳ್ತಾ ಇದ್ದಾಗೆ ಇವರಿಬ್ಬರಿಗೆ ಎಚ್ಚರ ಆಗಿ ಕೆಳಗಡೆ ಇಳಿತಾರೆ, ರಕ್ಷಿತಾ ಮತ್ತೆ ಗಗನ ಇಬ್ರು. ಬಟ್ ಆದರೆ ರಶ್ಮಿ ಅದೇ ಬಸ್ನಲ್ಲಿ ಆಕೆ ಸುಟ್ಟು ಕರಕಲಾಗಿದ್ಲು. ಈಕೆದು ಕೂಡ ನಿಜಕ್ಕೂ ಒಂದು ರೀತಿಯಾದಂಥ ಕರಳು ಚುರ್ ಅನ್ನುವಂತಹ ಒಬ್ಬೊಬ್ಬರು ಬಸ್ಸಲ್ಲಿ ಇದ್ದಂಥವ್ರು ನಿಜವಾಗ್ಲೂ ಮೇಡಮ್ ಇವ್ರದೆಲ್ಲ ಸ್ಟೋರಿಗಳು ನೋಡ್ತಿದ್ರೆ ಈ ಪ್ರೈವೇಟ್ ಬಸ್ಗಳಲ್ಲಿ ನಾವು ಜರ್ನಿ ಮಾಡೋದು ಎಷ್ಟು ಸೇಫು ಅಂತ ಅನ್ಸ್ಬಿಟ್ಟಿದೆ. ಅಲ್ಲ, ಪ್ರೈವೇಟ್ ಆಗಲಿ ಅಥವಾ ಗವರ್ನಮೆಂಟ್ ಬಸ್ಗಳಾಗಲಿ, ಬಟ್ ಇಂತಹ ಬಸ್ಗಳು ಇವತ್ತು ಈ ಬಸ್ಸು ಇದು ನಾನ್ AC ಬಸ್ ಆಗಿರೋದ್ರಿಂದ, ಬಟ್ AC ಸ್ಲೀಪರ್ ಬಸ್ಗಳಲ್ಲಿ ಭಾಳ ಸಲ ಶಾರ್ಟ್ ಸರ್ಕ್ಯೂಟ್ ಆಗಿ ಬಸ್ಸಿಗೆ ಬೆಂಕಿ ಹತ್ತಿದ್ದನ್ನು ನೋಡಿದ್ದೀವಿ. ಮತ್ತು ಇನ್ಯಾವುದೋ ಬರೀ ಸಿಟ್ಟಿಂಗ್ಗೆ ಎಲಿಜಿಬಲ್ ಇರುವಂಥ ಬಸ್ಗಳನ್ನು ಸ್ಲೀಪರ್ ಆಗಿ ಕನ್ವರ್ಟ್ ಮಾಡಿ ಅಲ್ಲಿ ಭಾಳಷ್ಟು ಒತ್ತಡ ತಡ್ಕೊಳಕ್ಕಾಗದೆ ಅವಘಡಗಳಾಗಿರೋದನ್ನು ನಾವು ನೋಡಿದ್ದೀವಿ.